ಅವ ಅವ ಏನ ಅವಿಲ್ಲ ಅವ್ವ ಮತ್ತು ಅತ್ತಿಗೆಮ್ಮ ಇಬ್ರು ಕೂಡ ಪ್ಯಾಟ್ಗೆ ಹೋಗ್ಯಾರ. ಅಗದಿ ಅರ್ಜೆಂಟ್ ಐತಿ. ಈ 2 ಲಕ್ಷ ರೂಪಾಯಿ ನಾನು ಅವ್ರ ಕಡೆ ಇಸ್ಕೊಂಬಂದನಿ. ಏನು ಅಂದ್ರೆ ದುಡ್ಡು ತೀರಿಸ್ತೇನೆ ಅಂತ ಹೇಳೇನೆ. ಒಂದು ಜಾಗ ಭಾಳ ಸಸ್ತಕ್ಕೆ ಸಿಗಾಕತ್ತೈತಿ. ಈಗ ಬಿಟ್ಟರೆ ಸಿಗೋದಿಲ್ಲ. ಮತ್ತದು ಮುಂದೆ ಮತ್ತೆ ನಮ್ಗೆ 1 ವರ್ಷ ಅಂದ್ರೆ ರೇಟ್ ಆಕತಿ, ಮಾರಕ್ಕೆ ಬರ್ತೈತೆ ಅದನ್ನು. ಅದಕ್ಕೆ ಕೊಟ್ಟು ಸಾಲ ಆದ್ರೂ ಅಡ್ಡಿ ಇಲ್ಲ ಅಂತ ತೊಗೊಂಬಂದನಿ ಈಗ ಅದನ್ನು. ಹೌದನ? ಆಯ್ತಾನ. ಆದ್ರೆ ನೀನೇ ಇಟ್ಬಿಡಪ್ಪ ಅವ್ನ ಟೀಚರಾಗ. ಏ ಅಪ್ಪ ಅರ್ಜೆಂಟ್ ಬರಕ್ಕೆ ಹೇಳ್ಯಾನ. ಅಲ್ಲಿ ಮಾವನ್ ಏನೋ ಹಿಡಿದು ಹಾಕ್ಯಾರಂತಲ್ಲ, ಅದಕ್ಕೆ ನಾನು ಅಗದಿ ಅರ್ಜೆಂಟ್ ಐತಿ, ನಾವು ಹೋಗ್ಬೇಕು. ಏನು ನೀನು ರೊಕ್ಕ ಒಳಗಿಡು, ನಾ ಮತ್ತೆ ಬರ್ತೇನೆ ಅಂತ. ಆತು ಅಣ್ಣ, ಹಂಗ ಮಾಡಂಗಾರ. ತೊಂಬರೊಕ್ಕ ತುಂಬ. ನಾನು ಬರ್ತೇನೆ. ಅವ್ನ ಟೀಚರಾಗಿ ಇಟ್ಬಿಡ್ತೇನೆ ಮೊದಲು ಇದನ್ನು. ಅಯ್ಯೋ, ಅವ್ನ ಟೀಚರಿ ಚಾವಿ ಎಲ್ಲೈತಿ? ಹಾಂ, ಇಲ್ಲೈತಿ. ಯಪ್ಪ, ಹಳೆ ಟೀಜುರಿ ಜಗ್ ಸೌಂಡ್ ಆಕತಿ. ಸ್ವಲ್ಪ ಸಮಯದ ನಂತರ ಯವ್ವ ತೀವ್ರ ಕ್ಯಾಟ್ ವಜ್ಜಿದ ಬ್ಯಾಗ್ ಮೊದಲಿಟ್ಟು ಬರ್ತಂತ ತಡ್ರಿ. ಇವ ಕೆಟ್ಟ ಬಿಸ್ಲಾ ಪ್ಯಾಟಿ ತಿರ್ಗೋದಂದ್ರೆ ಇವ ಅವಲ್ಲವ ಆಗಂಗಿಲ್ಲ. ಪೂಜಾ, ಹೊಸ ನೀರು ಕೊಡುವ. ಹಾಂ ತೋಬಿ. ಯವ್ವ ನೀರು ಕೊಡುವ, ಪುಣ್ಯ ಬರಲಿ ನನಗೆ. ಯವ್ವ ಕೆಟ್ಟ ಬಿಸ್ಲಾಗ ಹೋಗಿ ಬಂದಿದ್ದಕ್ಕೂ ಅದಕ್ಕೂ ಜೀವಿ ತಂಪಾತ್ ನೋಡು. ಇವ ಬಿಸ್ಲಾಗ ಅಡ್ಡಾಡ್ಬೇಕು, ಅಡ್ಡಾಡಬಾರ್ದು ನೋಡತ್ತಾವ. ಹೆಂಗೆ ಮಾಡ್ತಾರ ಏನೋ ಹೊಲ ಮನೆ ಕೆಲಸ ಮಾಡೋರು. ಯಪ್ಪ ತ್ರಾಸಕತ್ತಪ್ಪ ಯಪ್ಪ. ಪಾಪ ಗಂಡ್ಮಕ್ಳ ಜೀವ ದಿನ ಹೊರಗೆ ಬಿಸ್ಲಾಗ ಹೋಗ್ಬೇಕಲ್ಲ. ಹೆಣ್ಮಕ್ಳು ಮಾಡ್ತಾರೆ ಬಿಡು. ಬಿಸ್ಲಾಗ ಮಾಡೋರು ಗಟ್ಟಿವ. ನಿಮ್ಮ ಅಪ್ಪ ಇಲ್ಲಗನ? ಯವ್ವ ಅಪ್ಪ ಮಾವನ್ನ ಪೊಲೀಸ್ ಸ್ಟೇಷನ್ನಾಗ ಅರೆಸ್ಟ್ ಮಾಡ್ಯಾರ. ಬಿಡಿಸ್ಕೊಂಬರಾಕಂತೇಳಿ ಪೊಲೀಸ್ ಕಡೆ ಹೋಗ್ಯಾನ. ಅಯ್ಯೋ ಹಣೆ ಬರ ಗಣೇಶ ಚೌತಿ. ಇದೇನೇ ಇವತ್ತು ತಿನ್ಲಿಲ್ಲ ಉಣ್ಲಿಲ್ಲ, ಅದೇನೋ ಬಂದು ಹಣಿಗೆ ಬಿಡ್ತೇನೆ ನಂಗೆ. ಇವ ಇದೇನೇವ ಯಾವ್ದು ಹೋದಲ್ಲಿ ಹದ್ದು ಬಿಡ್ತೇನೆ ನಂಗೆ ಆತಲ್ಲ. ಇವ ನನ್ನ ತಮ್ಮಗ ಪಾಪ ಇವ ದುಡ್ಯಾಕ ಕುಂಟಿತ್ತು ಅಂತ ಚಂದ. ಏನಾತ ಯವ್ವ ಅವಂಗ? ಅವಂಗ ಏನಾತ? ಅಲ್ಲ ಕಳ್ಳ ಮಾಲ್ಲೆ ಸಿಕ್ಕೊಂಡನ ಏನ? ಅವನು ಬಿಡ್ಸಕ್ ಹೋಗ್ಯಾನಲ್ಲ ನನ್ನ ಮಗ ಎಲ್ಲಿ ಸಿಕ್ಕೋತಾನ ನನಗದ ಗೊತ್ತಿಲ್ಲ. ಅದು ಹೋಲಿ ಪೊಲೀಸ್ ಸ್ಟೇಷನ್ಗೆ ಅಲ್ಲಾಡಕತ್ತಾನಲ್ಲ ಈಗ ನನ್ನ ಮಗ. ಒಂದು ಬೆಳಗಿಂದ 2 ಸಲ ಹೋಗಿ 2 ಸಲ ಬಂದೀಗ. ಎದಕ್ಕೆ ಹೋಗಿ ಬಂದ ಏನ ರೊಕ್ಕ ಕೊಟ್ಟು ಬೇರೆ ಬಿಡಿಸ್ಕೋಬೇಕಂತ ಇವನ್ನ. ಅದು ಏನು ಜಾಮೀನ ಏನು ಸುಡುಗಾಡೈತಿ ಅದು. ಅಲ್ಲ ಇವೆಲ್ಲ ಮಾಡು ಮಟ ಮತ್ತು ಊರು ಹಿರಿಯರನ್ನ ಕರ್ಕೊಂಡು ಹೋಗ್ಯಾನ ಒಂದಿಬ್ರನ್ನ. ಅಲ್ಲ ನನ್ನ ಮಗನ ಮರ್ಯಾದೆ ಏನಕತ್ತಂತ ತಿಳ್ಕೊಂಡಿ ನೀನು? ಅಲ್ರಿ ಅತ್ತಿಯವ್ರ, ಆ ಹುಡುಗಲ್ಲೇ ಜೈಲ್ನಾಗ ಸಿಕ್ಕೊಂಡನಲ್ಪ. ಹೆಂಗೆ ಮುಂದಿಂದ ಹಣೆ ಬಾರ ನನ್ನ ಮಗಳು ಇಲ್ಲಿ ಐತಿ. ಇದಕ್ಕೆ ಗೊತ್ತಾದ್ರೆ ಮೊದ್ಲ ಹಾರ್ಟಿನ ತೊಂದರೆ ಐತಿಕಿ. ಹೆಂಗಂತ ನಾ ಯೋಚನೆ ಮಾಡತ್ತರ, ರೊಕ್ಕದ ಯೋಚನೆ ನೀವು ಮಾಡತ್ತೀರಲ್ರಿ. ಹ್ಞೂ ಹಂಗ ನೀವು ಅಕ್ಕತಿ ಮತ್ತೆ. ಅಲ್ಲ ರೊಕ್ಕದ ಯೋಚನೆ ಮಾಡತ್ತಿ ಅಂತಂದ್ರೆ ಅಲ್ಲ ಏನು ರೊಕ್ಕ ಏನ ಕಲ್ಲಾಳ ನಾವು? ಅಲ್ಲ ಒಂದು ನಸಿಕಿನಾಗ ದುಡ್ಯಾಕ ಹೋಗತ್ ನಿನ್ನ ಮಗ. ಅದರ ಗೊತ್ತೈತಿ ಇಲ್ಲ ನಿನಗೆ? ₹1 ದುಡಿಲಿ ಕಟ್ಟತ್ ನಿಮ್ಮ ತಮ್ಮ. ಇದ್ದಿದ್ದು ಇಲ್ಲೇ, ತಿಂದಿದ್ದು ಇಲ್ಲೇ, ಸಂತಿನೂ ನಾವು ಹಾಕ್ಸೀವಿ. ಈಗ ಮತ್ತೆ ಇಂಥದೊಂದು ಮಾಡ್ಕೊಂಡು ಕುಂತಾನಲ್ಲ. ಈಗ ಏಟ್ ರೊಕ್ಕ ಸುಲ್ತಾರ ಏನು ಅವ್ರು ಪೊಲೀಸ್ನವ್ರು? ಅಯ್ಯೋ ತಡಿವ, ನಾನು ಹೋಗಿರ ಬರ್ತೇನೆ ತಡಿ. ಯವ್ವ ಇದಕ್ಕೆ ಹೋಗಿ ನೀನು ಎಲ್ಲಿ ಅಂತ ಹೋಗಿ? ಸುಮ್ಮನೆ ಅವರ ಬರ್ತಾರ. ಅಪ್ಪ ಹೇಳಿ ಹೋಗ್ಯಾನ, ನಿಮ್ಮವ್ ಬಂದ್ರೆ ಕುಂದ್ರಿಸ್ಕೋ, ನಾನು ಬರ್ತೇನೆ ಅಂತ ಹೇಳಿ ಹೋಗ್ಯಾನ. ಯವ್ವ ನನಗೆ ಯಾಕೆ ಸಮಾಧಾನ ಆಗಲ್ತ. ಒಂದು ಫೋನಾರ ಹಚ್ಚವ. ತಡಿ ಹಚ್ತೇನೆ ತಡಿ. ಹಲೋ ಹಲೋ ಅಪ್ಪ, ಇದು ಅವು ಬಂದ್ಲೆ ಹಿಂಗಾತಂತ ಹೇಳಿದ್ನೆ. ಅದಕ್ಕೆ ಅವ್ವ ನಾನು ನೋಡಕ್ಕೆ ಹೋಗ್ಬೇಕು ಅನ್ನಕತ್ತಾಳ. ಏನು ಮಾಡ್ಲಿ ಈಗ? ನಾವು ಬರತ್ತೀವಿ, ಏನು ಬರಬೇಡ ಅಂತ ಹೇಳಕ್ಕಿಗೆ ಕರ್ಕೊಂಡೇನು ಅವ್ರ ತಮ್ಮನ್ನ ಬರತ್ತೀವಿ. ಹೌದಾ, ಆಯ್ತಾಯ್ತು. ಯವ್ವ ಅಲ್ಲೇ ಬಿಟ್ಟಾರಂತ ತಗೋ, ಕರ್ಕೊಂಬರತ್ತಾನಂತ ಅಪ್ಪ. ಅಯ್ಯೋ ದೇವ್ರೆ, ಇದೇನಪ್ಪ ನಮ್ಮ ಪಾಡಿ ನಾವು ಇದ್ದೇವಂದ್ರೆ ಇಂಥದ್ದು ಏನರ ಒಂದು ತೆಲಿಗೆ ಬರ್ತೈತಲ್ಲ. ಪಾಪ ನಮ್ಮ ತಮ್ಮ ಏನು ಪೊಲೀಸ್ನವ್ರು ಬಡ್ದಾರ ಏನು ಮಾಡ್ಯಾರ ಏನು. ಮೊದಲು ಅವ ಬಂದ್ರೆ ಸಾಕಾಗೈತೆ ನನಗಂತರು. ಅಲ್ಲ ಈಕಿ ಮಂಜಾಗ ಗೊತ್ತಿಲ್ಲ ಅದಲ್ಲಿ ವಿಚಾರ. ಆಕಿ ಯಾಕೆ ಗೊತ್ತಿರ್ತೈತಿ ಹೇಳ? ಅಲ್ಲ ಇಷ್ಟೆಲ್ಲ ಆಗಿದ್ದಲ್ದ ಮತ್ತೆ ನಿನ್ನ ಗಂಡನ ಕಡೆ ರೊಕ್ಕ ಇಸ್ಕೊಂಡು ಸೀರೆ ತರಕ್ಕೆ ಹೋಗ್ಯಾಳ. ಸೀರೆ ಅಲ್ಲಿ ಗಂಡನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಯಾರ. ಈಕಿಗೆ ಸೀರೆ ತರೋದು ಹತ್ತೈತಿ ಸಡಗ್ರ. ಸೀರೆ ತರಕ್ಕೆ ಹೋಗ್ಯಾಳ ಸೀರೆನ. ಅಯ್ಯೋ ದೇವ್ರೆ, ಇವ್ರು ನನ್ನ ಮನೆ ಮಸೂತಿ ಮಾಡಕ್ಕೆ ನಿಂತಾರ ಇವ್ರು. ಅಲ್ಲ ಈಗ ನೋಡಿದ್ರೆ ಮಾವಾರ ಇಷ್ಟು ರೊಕ್ಕ ಹಾಕಿ ಬಿಡಿಸ್ಕೊಂಬರಕತ್ತಾರ. ಮತ್ತೆ ಈಗ ಸೀರೆಗೆ ರೊಕ್ಕ ಇಸ್ಕೊಂಡು ಹೋಗ್ಯಾಳ. ಆತಾಳ ನನ್ನ ಮನೆ ಮಸೂತಿನ ಮಾಡ್ತಾರೆ ಇವ್ರು. ಅಯ್ಯೋ ದೇವ್ರೆ, ಅನ್ನಂಗಿಲ್ಲ ಅನ್ಬೋಸಂಗಿಲ್ಲ. ಬಿಸಿ ತುಪ್ಪದಾಗ ಆಗೈತಿ. ಗಂಟ್ಲಾಗತ್ತಾಗ ಉಗಳಾಕು ಬಾರದು, ನುಂಗಾಕು ಬಾರದು. ಅಜ್ಜಮ್ಮ ಅಂದ್ರೆ ಅವರು ಗಂಡ ಅರೆಸ್ಟ್ ಆಗ್ಯಾರಂತ ಗೊತ್ತಿತ್ತು ತರಕ್ಕೆ ಹೋದ್ರೆ? ಇಲ್ಲ, ಆಕೆ ಏನು ಇವ್ರು ಹೇಳಿಲ್ಲ. ಅಲ್ಲ ಹೇಳ್ಬಿಡ್ಬೇಕಿತ್ತು ನೀವು, ಅಂದ್ರೆ ಅವ್ರು ಸೀರೆ ತರಕ ಹೋಗಿದ್ದಿಲ್ಲ. ಏ ತಾಟ್ಗಿತ್ತಿ, ಅಲ್ಲ ಹುಡುಗ ಹಂಗಾಗೈತಿ. ಆಕೆ ಎಲ್ಲಿ ಎದಿಗೆ ನೋವು ಮಾಡ್ಕೋತಾಳ ಏನಂತ ನಾ ಹೊಟ್ಟೆ ಮೇಲೆ ನೆನ್ಸ್ಕೊಟ್ರೆ ನೀನು ಸೀರೆ ತರಕ್ಕೆ ಹೋಗಿದ್ದೀನ ಕತ್ತೈತನ. ಸುಮ್ಮನಿಂದ್ರೆ ಒಳಗರ ಹೋಗತ್ತ ಹಾಳಾಗಿ. ಹಂಗೆ ಇದ್ದಿದ್ದು ಹೇಳಿದ್ರೆ ಸಿದ್ದಪ್ಪ ಸಿಡ್ಲು ಬಡಿತ ನಂಗೆ ಉರಿತೈತಿ ಅವ್ರಿಗೆ. ಬಾರಪ್ಪ ಒಳಗೆ ಬಾ. ರೀ ಎಲ್ಲಂತ ಮೇಲೆ ಆರ್ತಿ ತಗೊಂಬರ್ಬೇಕಂದ್ರೆ ಬಾ ಒಳಗೆ. ಪೊಲೀಸ್ನವ್ರು ಹೊಡೆದ್ರೇನಪ್ಪ? ಇಲ್ಲ ಅವ್ರೇನು ಹೊಡಿದ್ ಬಡಿದೆಲ್ಲ ಏನು ಮಾಡಿಲ್ಲ. ಹಂಗೆ ಹೇಳ್ಕೊಂಡು ಕುಂದ್ರಿಸ್ಕೊಂಡಿದ್ವು. ಅವಾಗ 1000 ಸಲ ಬಡ್ಕೊಂಡೆ ನಿನಗೆ. ಯಾವ್ಲಿ ಅವ ವಾರಕ್ಕೆ 25,000 ಪಗಾರ ಕೊಡವ. ಏನೈತೆ ಏನ ಹಕ್ಕಿಕತ್ತು ತಿಳ್ಕೋದ್ರದ್ದು ಏನದು ಕೆಲಸ ಅಂತೇಳಿ ಎಲ್ಲಿ ಕೇಳ್ತೀನಿ ನನ್ನ ಮಾತು. ಹೌದಪ್ಪ, ಅವ್ರು ಅಷ್ಟು ಹೇಳಿದ್ರು ನಿನಗೆ. ಎಲ್ಲಿ ನೀನು ತಲೆ ಬುದ್ಧಿಲ್ಲ ನಿನಗೆ? ತಲೆ ಮ್ಯಾಗ ಕೂದಿಲ್ಲ ಅಷ್ಟೇ, ತಲೆಯಾಗ ಬುದ್ಧಿನೂ ಇಲ್ಲ ನಿನಗೆ. ಹಲ್ಕಟ್ ಬಾಡೆ ಅಲ್ಲ ಹೋಗಿ ಪೊಲೀಸ್ನವ್ರ ಕೈಯಾಗ ಸಿಕ್ಕೊಂಡಿ ಅಲ್ಲ. ಅವ್ರ ಬಾಡೆ ಈಗ ಬಿಡಿಸ್ಕೊಂಬರಕ್ಕೆ ನಿಮ್ಮ ಮಾವು ಬರ್ಬೇಕಾತಲ್ಲಿ ಪೊಲೀಸ್ ಸ್ಟೇಷನ್ ಮಠ. ಅಯ್ಯಯ್ಯ
ನಮ್ಮ ಅತ್ತಿ ಇಟೋತನ ಯಾ ನಮ್ಗೆ ಕೂಸ್ ತಪ್ಪಿಸ್ಕೊಂಡತನ ಅನ್ನಂಗೆ ಮಾಡಾತಿದ್ಲು ಈಗಾಗಲೇ ಬೇಕತ್ಲಲ್ಲ. ಏ ಯವ್ವ ಯಕ್ಕ ಬೇಯ್ಬೇಡ ಬೇಯಕ್ಕ, ನಾ ಏನು ತಪ್ಪು ಮಾಡಿಲ್ಲ ಯವ್ವ, ನಾ ಏನು ಕಳ್ತನ ಮಾಡಕ್ಕೆ ಹೋಗ್ಲಿ ಯವ್ವ, ನನಗಂತ ಏರೇ ಐತನ, ನಾವೆಲ್ಲ ಏನು ಮಾಡಿಲ್ಲ. ಈ ಸುಳೆ ಮಕ್ಳು ನನ್ನ ಗಾಡ್ಯಾಗದು ಏನು ತುಂಬಿಸಿದ್ರು ಏನು, ನನ್ನ ವೈದಲ್ಲಿ ಇಳಿಸೋದಟ್ಟ ಕೆಲಸ ಅಲ್ಲ. ನಾನು ಸಿಕ್ಕೊಂಡ್ಬಿಟ್ನಿ ಆತಾಗ. ಈ ಪ್ರತಿ ಸಲ ಡ್ರೈವರ್ ಕೊಟ್ಟು ಹೋಗಿದ್ನಿ, ಈ ಸಲ ನಾನು ಓಡಿಸ್ತೀನಿ ತಗೋರಿ ಅಂತೇಳಿ ನಾನು ಓಡಿಸಿನಿ. ಇದು ಲೆಕ್ಕ ತಪ್ಪುವ ಇದು. ಅದು ಅಲ್ದ ಇವತ್ತು ಪಗಾರ ಕೊಡೋಂತ ಬಾಯ್ ಮಾಡಿದ್ನೆ ಅವಂಗ. ಆ ಸುಳೆ ಮಗ ಬೆಳಗ್ಗೆ ನಾವು ನಮ್ಮನೆ ಮಾಡಿದ್ ನಾವು ಮಕಾನ ಹೀಗೆ ಗಡಿಗೆ ಮಾಡಿದಂಗೆ ಏನ ಟಂಗಟುಂಗಿ ಹಚ್ಚಿ. ಮತ್ತೆ ಹೋಗುದಿತ್ತ ನಿನಗೆ ಪಗಾರ ತಗೊಂಡ್ ಸರ್ಕು ಅಂತ ಹೇಳಿತ್ತಂತ ಚಂದ ನಿನಗೆ. ನೋಡಿ ಏನ್ ಕೇಂದ್ರ ಇಷ್ಟ್ರಾಗ ಮುಗಿತು ಚಲೋ ಆತಿ. ಎಲ್ಲಾರು ಹೆಚ್ಚು ಕಮ್ಮಿ ಆಗಿದ್ರ ಗತಿ ಏನ್ ನಂದು. ಹೋಗಯ್ಯಪ್ಪ ಹೋಗತ್ತಾಗ ನಿನ್ ಹೆಂಡತಿಗೆ ಸುದ್ದಿ ಏನು ಗೊತ್ತಿಲ್ಲ, ಏನ್ ಹೇಳಕ್ ಹೋಗ್ಬೇಡಾಕಿಗೆ. ಏನು ಯವ್ವ 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 ಮಗಳ ತ್ರಾಸ್ ಮಾಡ್ಕೊಬೇಡ. ಏನಿಲ್ಲ ನಿನ್ ಗಂಡ ಆರಾಮಾಗೆ ಬಂದಾನ, ನೀ ಮನ್ಸಿಗೆ ಏನ್ ತ್ರಾಸ್ ಮಾಡ್ಕೊಳಕ್ ಹೋಗ್ಬೇಡ. ಅಲ್ವೇ ಮನ್ಸಿಗೆ ತ್ರಾಸ್ ಮಾಡ್ಕೊಬೇಡ ಅಂದ್ರೆ ಅಕ್ಕತನ ಹೇಳಿನ ನೋಡೋನು. ನಾ ಎಷ್ಟ ಆಸೆ ಇಟ್ಕೊಂಡಿದ್ದೆ ಇವತ್ತು ಪಗಾರ ತರ್ತಾರ ತಾಳಿ ಚೇಂಜ್ ಮಾಡಿಸ್ಕೋಬೇಕಂತೇಳಿ, ಎಲ್ಲ ನೀರಾಗ ಹೋಮಾತ. ಏ ಸಗಣಿ ತಿನ್ನಕ್ಕೆ, ಊರ್ ಸಗಣಿ ತಿನ್ನಕ್ಕೆ ಅಲ್ಲೇ ಗಂಡನ್ನ ಪೊಲೀಸ್ನವ್ರು ಹಿಡ್ಕೊಂಡು ಹೋಗಿ ಹೈರಾಣ ಮಾಡಿ ಈಗ ತಂದು ಬಿಟ್ಟಾರ. ನಿನಗ ಅದು ಯೋಚನೆ ಇಲ್ಲ, ತಾಳಿ ಚೇಂಜ್ ಮಾಡಿಸ್ಕೊಳಕ್ ಆಗ್ಲಿಲ್ಲಲ್ಲಪ್ಪ ಅಂತ ವಿದ್ಯೆ ಕಾಡಕತ್ತ ನಿನಗ. ನೀ ಅಂತ ಹೇಂತಿ ಬಾರಿ ಬಿಡ. ನೀವು ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಡ್ರೆ ನಾ ಏನ್ ಮಾಡ್ಬೇಕು? ನಿಮ್ಗೇನು ಹೋಗಿ ಕಾಳು ಮಾಲು ಸಾಗಿಸ್ರಿ ಅಂತ ಹೇಳಿದ್ದೆ ನಾನು. ನೀವು ಮಾಡ್ಕೊಂಡು ನೀವು ಸಿಕ್ಕೊಂಡಿರಿ, ಅದಕ್ಕೆ ನಾ ಯಾಕೆ ಕಳ್ಬೇಕು? ಅಯ್ಯೋ ಯಕ್ಕ ಇವ ಎಂತ ಸಗಣಿ ತಿನ್ನಕ್ಕಿದಾಳ ಯಕ್ಕ ಈಕಿ. ಅಲ್ಲ ನಾಳೆ ನಾನು ಸಾತಿಗಿತ್ನಿ ಅಂದ್ರೆ ಬಗಾನ ಈಕಿ ಅಳ್ತಾಳ. ಈಕಿ ಏನಿಲ್ಲ ಪಡಾಳೆ ಹರಿಸ್ಕೊಂತ ಊರ್ತು ಮಾಡಿ ಹಿಡ್ಕೊಂತ ಹೋಗ್ಬಿಡ್ತಾಳ ಈಕಿ. ಥೋ ಸುಮ್ಮನಿರ, ನೀನು ಹಂಗಾಗಿ ನೋಡು. ತಗ ಏನ ಅಂತಾಳ ಹಂಗ ಒಂದ್ ಮಾತು ಅಂದ್ಬಿಟ್ಲೆ ಗಂಡ ಅನ್ನೋದು ಇರಂಗಿಲ್ಲ ಏಟು ಮನ್ಸಿಗೆ. ಸುಮ್ ಕುಂದ್ರಿ. ಸುಮ್ ಕುಂದ್ರೆ ಇದು ಹೆಣ್ಣನ್ನು ಆಕಾರದಾಗ ಐತನ, ಅದು ಹೆಣ್ಣ ಅದು ಎಲ್ಲಾರ ನೋಡೋದನ್ನ ಹೆಂಗೈತದ ಹಂದಿಯಾಗಿತ್ತದ. ಪಾಪ ಈಡೈ ದುಡ್ದು ಹಾಕ್ಬಿಟ್ರಿ ನೋಡು, ತಿಂದು ಹಂದಿ ಆಗ್ಬಿಟ್ಟಾನಿ. 3 ಕಾಸಿನ ದುಡಿಯೋ ಯೋಗ್ಯತೆ ಇಲ್ಲ, ಹೆಂತಿವಂತ ಬಂಗಾರ ಬೆಳ್ಳಿ ಮಾಡಿಸೋ ಯೋಗ್ಯತೆ ಇಲ್ಲ. ಮಾತ್ರ ಮಾತಾಡ್ತಾನ ಕುತ್ಕೊಂಡು. ಮೊದ್ಲು ಹೆಂತಿಗೆ ಬಂಗಾರ ಮಾಡಿಸೋ ಕಿಮ್ಮತ್ತಿಲ್ಲ ನಿನಗ, ಅದನ್ನ ತಿಳ್ಕೊ. ಯಕ್ಕ ಏಕವಚನಲೆ ಹೆಂಗ್ ಮಾತಾಡತ್ತ ಅವಡಕ್ಕೆ? ನಾ ಹಂಗ ಮಾತಾಡುದೆ ಏನ? ನಾ ಹಂಗ ಮಾತಾಡುದೆ. ತಾಯಿ ಮನೆಯಾಗ ಬಿದ್ದು ಉಳ್ಳಾಡಕತ್ತೀನಿ. ಇವತ್ತು ಉಪಾಸಿ ಶಿವರಾತ್ರಿ. ಒಂದ್ ಹಣ್ಣರ ತಂದೆ ನಿನ್ನ ಮಕ್ಕ ಬೆಂಕಿ ಹಚ್ಚಲಿ. ಒಂದ್ ಹಣ್ಣರ ತಂದೆ ನಮ್ಮೋ ತಂದು ಕೊಟ್ಟಿದ್ರ ತಗೊಂಡೋಗ್ಬೇಕು ನಾನು. ನೀನು ಅದಿ ಮತ್ತೆ ಸಾಲದಕ್ಕೆ ಅದೇನ ಪೊಲೀಸ್ನವ್ರು ಹಿಡ್ಕೊಂಡು ಹೋಗಿ ಇಷ್ಟೆಲ್ಲ ರೊಕ್ಕ ಪಕ್ಕ ಎಲ್ಲ ಹಾಕ್ಸಕಚ್ಚಿ. ನಾ ಎಲ್ಲ ಆಗಲಿಂದ ಕೇಳಿಸ್ಕೊಳಕತ್ತೇಳ ಅಲ್ಲೇ ನಿಂತ. ಮಂಜಿ ಬಾಯಿಗೆ ಬಂದಂಗ ಹಂಗ ಮಾತಾಡ್ಬಾರ್ದ. ಗಂಡ ಅನ್ನೋದು ಹೆಚ್ಚು ಏನ್ ಬೇಕಾದ್ರೂ ಮಾಡ್ಲಿ ಏನ. ಅಲ್ಲ ಕೆಲವೊಬ್ರು ಕುಡ್ದು ಬಂದು ಹೆಂಡತಿ ಹೊಡಿತಿರ್ತಾರ ನಾಯಿ ಹೊಡೆದಂಗ. ನಮ್ಮ ತಮ್ಮ ಒಂದ್ ಅಡಿಕೆ ಹುಳ ಬಾಯ ಹಾಕೊಳ್ಳೋದಿಲ್ಲ ಅಂತ ಹುಡುಗ ಬೇಕ. ನಿನ್ನ ಮನಸ್ಸರ ಹೆಂಗ್ ಬರ್ತದೆ ನಿನ್ನ ಬಾಯಿ ಸೇದ್ಲಿ. ಸುಮ್ ಕುದಿರ್ತೀನಿ ಏನಂತಿ? ಅಲ್ಲಲ್ಲ ತಾಯಿ ಮಗಳು ಬಾರಿ ಪಕ್ಕ ಅದಿರೋಳು ನೀವು. ನೀ ಸತ್ತಂಗ್ ಮಾಡ್ ನಾ ಅತ್ತಂಗ್ ಮಾಡ್ತಾನೆ ಅಂತೇಳಿ ಮಗಳು ಬೈತಾಳ, ತಾಯಿ ಸಮಾಧಾನ ಮಾಡ್ತಾಳ. ಅಲ್ಲ ಯಕ್ಕ ಈಕೆದಾಳಲ್ಲಿಕಿ ಈಕೇನು ಒಬ್ಬವಂಗಿದ್ದ ಹಬ್ಬ ಮಾಡಿಕೆಲ್ಲಿಕಿ. ನೋಡ್ ಅವ್ನ ಬಾಯ ಮಾತು ಎಂತ ಬರಾಕತ್ತಾವ ನೋಡು. ಹೊಕ್ಕನ್ ತಡಿ ಪಡಾಳೆ ಆರಿಸ್ಕೊಂತಂಗಾರ. ನಾ ಹಂಗಲೇ ಮಾತಾಡುದೆ. ಗಂಡನು ಕಿಮ್ಮತ್ತಿಲ್ಲ ನಿನಗ, ಬರೀ ರೊಕ್ಕ ಅಂತ ಬಡ್ದಾಡ್ತೀನಿ. ರೊಕ್ಕಕ್ಕೆ ಹುಟ್ಟಿಗಿಟ್ಟಿಯ ನೀ ಅಂತದೀಯ ನೀನು ಕಸಬರ್ಗಿ ಮಕ್ಕದಕ್ಕಿ ನಿನ್ನೊಳೆ ಮಾಡ್ಕೊಂಡೆ ನಾನು. ನಿನ್ಗೇನ್ ಮಾಡ್ಕೊ ಅಂದ್ರೆ ನಿನ್ಗೇನ್ ಮಾಡ್ಕೊ ಬಂದು ಕಾಲ್ ಬಿದ್ದಿದ್ದೆ ನಾನು. ನಮ್ಮ ಓದಾಳೆಲ್ಲ ಕೊಟ್ಟು ಬಿಟ್ಲ ನಿನ್ನಂತದಕ್ಕೆ ಜೋಡ್ ಮಾಡಿಬಿಟ್ಲ. ಶನಿ ಗಂಟು ಬಿದ್ದಂಗೆ ಬಿದ್ದಿಯಲ್ಲ ನನಗೆ. ಯಾವ್ದಾರ ಬೇರೆದಾರು ಕೊಟ್ಟಿದ್ರೆ ಅಂತ ಚಂದ ಇರ್ತಿದ್ದೆ ನಾನು. ನೋಡು ನಮ್ಮವ್ವ ತನ್ನ ಮಗಳನ್ನ ನಮ್ಮ ತಂಗಿನ ಹೆಂಗ್ ಚಲೋ ಮನೆ ಹುಡುಕಾಡಿ ಕೊಟ್ಟಾಳ. ನಾನು ಅದ್ರ ಎಂತದಕ್ಕೆ ಕೊಟ್ಲು. ಅಯ್ಯೋ ಯಕ್ಕ ನಂದು ಏನು ಸೀರೆ ಸುರ್ಕೊಳಕತ್ತೇನಂತ ನೋಡಕತ್ತೀಯವ ನೀನು. ಗಂಡು ಚಲೋದನ ಬಂಗಾರ ಬೆಳ್ಳಿ ಮಾಡಿಸ್ತಾನ, ಮನೀನು ಹಿಡಿಯಾದ ಎಲ್ಲ ಓಕೆ. ಆದ್ರೆ ಬೇರೆ ಏನೈತೆ ನಂದು ಇಲ್ಲಿ ಬಂದು ಅವನ ಮನೆ ಬಿದ್ದಿಲ್ಲ ಈಗ ಸದ್ಯಕ್ಕೆ ನಾನು. ಸುಮ್ಮನಿರವ ನೀನಂತರು. ಅಲ್ಲ ಬರೀ ಇನ್ನೊಬ್ರದ್ದು ನೋಡಿ ಸಂಕಟ ಬಿಡೋದಕ್ಕಿಂತ ನಮ್ದು ಚಲೋ ಐತೆ ಅನ್ಕೋಬೇಕು. ರಾಣಿ ಗಂಡಿಗೆ ಇನ್ನೊಂದು ಚಲೋ ಮನೆ ಹಿಡಿಯತಾನ ಮತ್ತೇನಾಯ್ತವ? ಬೇಕಾದಂಗದಿ ಎಲ್ಲ ಜೀವನದಾಗ. ನಿನ್ನ ಮದುವೆ ಆದ ಕೂಡಲೇ ನಿನ್ನ ನೆಕ್ಲೆಸ್ ಮಾಡಿಸ್ಕೊಟ್ಟಾನ, ಉಂಗ್ರಾ ತಂದು ಕೊಟ್ಟಾನ, ಗುಮ್ಟಿ ತಂದು ಕೊಟ್ಟಾನ. ನಿನಗೆ ಎಷ್ಟು ಜೀವ ಮಾಡ್ತಾನ. ನಿಮ್ಮ ಅವ್ನ ಮುಂದೆ ನಿಮ್ಮ ಅತ್ತಿ ಮುಂದೆ ಹೇಳಾರ್ದಂಗೆ ತಾಯಿ ಮನೆ ಹೆಸರು ಮಾಡಿ ಎಷ್ಟೆಲ್ಲ ಬಂಗಾರ ಮಾಡ್ಸಿದ್ನು ನಿನ್ನ ಗಂಡ. ನಿನಗೇನು ಗೊತ್ತಿಲ್ಲ ಅಂತ ಮಾಡಿ ಏನು? ಸುಮ್ ಕುಂದೂರು. ಮನೆ ಮೊಬೈಲ್ ಕೊಡ್ಸಾನಿಲ್ಲ ನನ್ನ ಗಂಡ. ಏನು ಕೊಡ್ಸಾನ ಕೇಳು? ಒಂದು ಹರಕ್ ಕಾಲ್ಮರಿಗಾರ ಕೊಡ್ಸಾನ ಅಂತ ಕೇಳು. ಹರಕ್ ಕಾಲ್ಮರಿಗೇನು ತಡಿ ಹೊರಗೆ ಬಿದ್ದಾವಲ್ಲಿ 2 ತಂದು ಕೊಳ್ಳಾಗಾರ ನೇತಾಕ್ತಾನೆ ದಾರದಾಗ ಪೋಣಿಸಿ. ನನಗೆ ಹಾಕ್ತಿ ನೀನ ಕೊಳ್ಳ ಹಾಕೋ. ನೋಡ್ ಬಾಯಿ ಬಂದಾಗ ಹೆಂಗ್ ಮಾತಾಡ್ತಾ ನೋಡಕಿ. ಒಂದೀಟ್ರ ಕಲ್ತಾಳ ಶಿಕ್ಷಣ ಅನ್ನೋದು. ಗಂಡನು ಕಿಮ್ಮತ್ತಿಲ್ಲ ಏನಿಲ್ಲಿಕ್ಕಿ. ಶಿವಲಿಂಗ ಸುಮ್ಮನಾಗ ನೀನು ಹಂಗ ಮಾಡ್ತಿ ಆಕಿ ಕೂಟ. ತಗ ಮತ್ತಲ್ಲ ಗಣಮಕ್ ದುಡ್ಯಾಕ ಹೋಗಲ್ಲ ಮತ್ತೆ ಹೆಣ್ಮಕ್ಳು ಸಿಟ್ಟು ಬರ್ತತಿ. ಅಲ್ಲ ಆಕಿ ಮಾತಾಡಿದ್ ಸರಿ ಅಂತ ಹೇಳತ್ತಿಲ್ಲ. ಆದ್ರೆ ಮತ್ತೆ ಒಂದೆಟ್ಟು ಏನೋ ಒದರ್ಕೊಂತ ಒಂದೆರಡು ಹೆಚ್ಚು ಕಮ್ಮಿ ಮಾತಾಡ್ತಾಳ. ಹೋಗ್ ಬಿಡತ್ತಾಗ ನೀನ ಕೆಲ್ಸ ಕೊಟ್ಟಿದ್ದಿದ್ರೆ ಆಕೆ ಯಾಕಂತಾಳ ಈ ಮಾತು? ಈಗ ಇಷ್ಟು ದಿನ ಏನಾರ ಅಂದ್ಲನ? ಬೇಷದಿ ಬಿಡಕ್ಕ ನೀನು. ಅಲ್ಲ ಅಂದ್ರೆ ಏನು ಗಂಡ್ಮಕ್ಳು ದುಡಿದ್ರಟ ಕಿಮ್ಮತ್ತನ ಹೆಣ್ಮಕ್ಳಿಗೆ? ಅಲ್ಲ ಏನು ಹೆಣ್ಮಕ್ಳು ದುಡಿಯೋಕೆ ಎಲ್ಲಿ ಹೋಗುದೇ ಇಲ್ಲ. ಈಗ ಎಲ್ಲರೂ ಹೊಕ್ಕಳ ನೀಕೆ ಬೇಕಾದಂಗೆ ಮನ್ಯಾಗ ಕುಂತ ತಿಂತಾಳೆ. ಏನಕ್ಕಿದು ತಿಮ್ಮರು? ಸುಮ್ಮನಿರ್ಲಿ ಮಗನ ಮಯ್ಯಾನ ಎಲ್ಬ ತಗದನಿ ಮತ್ತೆ ಅಕ್ಕಿಗೆ ಮಾತಾಡ್ತೀಯನ? ಹೌದು ನಂಗೆ ದುಡಿಯಕ್ಕೆ ಹೋಗು ನೋಡುನ್ ಪಗಾರ ತಂದು ಕೈಯಾಗ ಕೊಡು. ಆಕೆ ಯಾಕೆ ಮಾತಾಡ್ತಾಳೆ ನಿನಗೆ? ಏನಾರ ಅನ್ಲಿ ಅವಾಗ ನಡನ ಮುರಿತೀನಕ್ಕಿದ. ನಿನಗೆ ಏನಾರ ಅಂದ್ಲ ಅಂದ್ರೆ ಮತ್ತೆ ಎಲ್ಲ ಮತ್ತೆ ಅಕ್ಕಿಗೆ ಒಂದು ಸ್ವಾಭಿಮಾನ ನಿನಗಂತೂ ಇಲ್ಲ ಸುಳೆ ಮಗನ. ಮತ್ತೆ ಅಕ್ಕಿಗಾರ ಇರಕ್ಕಿಲ್ಲ. ಅಲ್ಲ ತಾಯಿ ಮನ್ಯಾಗ ಅದೇನಲ್ಪ ಅಂತ ಒಂದು ಅಸಹ್ಯ ಹಾಕಿರ್ತತಿ ಅಕ್ಕಿಗೆ. ಅದಕ್ಕೆ ಹಂಗೆ ಮಾತಾಡಕತ್ತಾಳ.
ಹೋಗ ಸಮಾಧಾನ ಮಾಡು ಹೋಗ ತಗ ನೀ ಮಾಡು ಹಲಕಟಗಿರಿಗೆ ನಾ ತಲೆ ಕೊಡೋದಾತೀಗ ಅವಾಗ ಹೇಳಿನೇ ಇಲ್ಲ ನಿನಗೆ ಬ್ಯಾಡಿ ಇವೆಲ್ಲ ರಾಡಿ ಅಂತೇಳಿ ಇಂಥದ್ದು ಎಂತ ಕೆಲ್ಸಕೊಂಟಿ ಏನು ಯಾತ್ತ ವಿಚಾರಿಸ ಅಂತೇಳಿ ಹೋದಿ ಮಾಡ್ಕೊಂಡು ಮಗನ ಹಿಡಿದು ಹಾಕಿದ್ರೆ ಆ ಊರಾಗ ಹಿರಿಯರು ಕರ್ಕೊಂಡೋಗಿ ಜಾಮೀನು ಕೊಟ್ಟು ನಾ ಬಿಡಿಸ್ಕೊಂಬರೋದಾತು ಬಾಳೆ ನಂದು. ಅಲ್ಲ ನಾ ಏನು ಬೇಕಂತ ಮಾಡಿದ್ದೆ ನಾನು. ಮಾತಾಡ್ರಿ ನಿಮ್ದು ಮಾತಾಡೋ ಟೈಮ್ ನಂದು ಅನಿಸ್ಕೊಳ್ಳೋ ಟೈಮ್ ಅದಕ್ಕೆ ಹಿಂಗಾಗೈತಿ. ತಡಿಲಾ ಎಲ್ಲಿ ಹೊಂಟಿ? ಎಲ್ಲಾರು ಹೋಗೋಲ್ಲಾಗ್ತವ ನಾನು. ಇಲ್ಲೋಡ ನಾ ಹೇಳಾಕತ್ತೇನಿ ಮೊದಲ ನಿನ್ನ ಮಗಳನ್ನ ನಿನ್ನ ತಮ್ಮನ್ನ ಜಗೆ ಬಿಡಿಸಿದಿ ಚುಲೋ ಆತಿಲ್ಲಿಂತ್ರ ಏನಾವ್ ಎರಡೂ ಮನಿ ಖಾಲಿ ಆಗ್ಬೇಕು ಈ ಸದ್ದ. ನಾನು ಹಿಂದಿನ ಮನಿ ಎಲ್ಲ ಒಡಿಸಿ ಇದ್ದಿದ್ ರೊಕ್ಕದಾಗ ಹೆಂಗಾರ ಮಾಡಿ ಎತ್ತಾಗಾರ ಕುಟು ಒಂದು ಸಣ್ಣ ಮನಿ ಕಟ್ಟಿಸ್ತೇನೆ. ನನ್ನ ಮೊಮ್ಮಗಳು ಇರುವಲ್ ತಕಲ್ಲಿ ಏನ ಮೊದಲ ಮೊದಲ ಅದನ್ನ ಜಗೆ ಬಿಡಿಸೋರು ಇಬ್ರು. ಅಯ್ಯೋ ಅತ್ತಿಯವ್ರ ಸುಮ್ಮನಿರ್ರಿ ಅತ್ತಿಯವ್ರ. ಅಲ್ಲ ಈ ಟೈಮ್ನಾಗ ಅವ್ರ ಮನಿ ಬಿಡು ಹೊರಗೆ ಹೋಗೋದು ಎಲ್ಲಿ ಹೋಗ್ಬೇಕ್ರಿ ಅತ್ತಿಯವ್ರ ಅವ್ರ? ಎಲ್ಲಿ ಹೋಗ್ಬೇಕ? ಅಲ್ಲ ಎಲ್ಲಾರು ಕೇಳಿ ನಿನ್ನ ಮಗಳನ್ನ ಮದುವೆ ಮಾಡಿ ಮನ್ಯಾಗ ಇಟ್ಕೊಳ್ಳೋದು ಅಂತೇಳಿ. ಏ ನಿಮ್ಮ ತಮ್ಮ ನಿಮ್ಮ ಏನಾರು ಮಾಡ್ಕೊರ್ವ? ಆಸ್ತಿ ನಂದದ ನನ್ನ ಗಂಡಂದದ ನಾ ಯಾಕೆ ಕೊಡ್ಲಿ? ಅವ ನನಗೇನಾಗಬೇಕಾಗೈತಿ? ನೀ ನನ್ನ ಸುಸಿ ನಿಮ್ಮ ತಮ್ಮಗೆಲ್ಲ ನನಗೆ ಕೂಳ ಹಾಕ್ಬೇಕು ಮಂತ್ಯಾನ ಮನೆ ಕೊಟ್ಟು ನೋಡ್ಕೋಬೇಕಂತಂದು ಜರ್ರತ್ ನನಗೇನಿಲ್ಲ. ಇಷ್ಟು ವರ್ಷ ನಾನು ಸುಮ್ಮನೆ ಅದನಿ, ಈಗೇನು ಅವಶ್ಯಕತೆ ಇಲ್ಲ ನನಗೆ. ಅಲ್ರಿ ಅತ್ತಿಯವ್ರ ಆಕಿನೂ ನಿಮ್ಮ ಮೊಮ್ಮಗಳಲ್ಲನ್ರಿ? ಅಲ್ವಾ ನಿಮ್ಮ ಅಕ್ಕನ ಮಗಳಾಕಿ, ನನಗ್ಯಾಕೆ ಮೊಮ್ಮಗಳಾಕಳ? ಏನೋ ನಾನು ಹೋಲ್ ಬಿಡು ಮನುಷ್ಯ ಹಂಗೆ ಕೌಬವ್ ಮಾಡಬಾರ್ದು ಕಾಗಿ ಹರಿಸ್ತಂಗ ಒಂದು ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ಳೋಣ ಅಂತೇಳಿ ಮೊಮ್ಮಗಳ ಗತೆನ ನೋಡ್ಕೊಂಡೇನಿ ಇಷ್ಟು ವರ್ಷ. ಚಂದ ಮದುವೆ ಮಾಡಿಕೊಟ್ಟತಿ ಎಲ್ಲ ಆಗೈತಿ, ಎಲ್ಲ ಮೊಮ್ಮಕ್ಕಳನ್ನು ಕಂಡಾತ್. ಮತ್ತೆ ಏನು ಇನ್ನೂ ನನಗೆ ಅವ್ರದ್ದು ಕಾಟ ತಡ್ಕೊಂಡ್ರೆ ಆಗೋದಿಲ್ಲ. ನನ್ನ ನನ್ನ ಮೊಮ್ಮಗ್ಗ ಕೊಡ್ಬೇಕು, ನನ್ನ ಮೊಮ್ಮಗಳಿಗೆ ಕೊಡ್ಬೇಕು ನಾನು ಆಸ್ತಿನ ಸಾಯಿದ್ರೊಳಗೆ. ನೀ ಏನು ಹಂಗೆ ಸುಮ್ಮನಿದ್ರೆ ನಿಮ್ಮ ತಮ್ಮನ ಹೆಸರಿಗೆ ಬರ್ದ್ರು ಬರ್ದಿಯೇ ಅಲ್ಲ. ನೀ ಬರೆಯೋಕೆ ಏನು ನಿಂದ ಅಧಿಕಾರ ಇಲ್ಲಿ ಬಿಡೋದ್ರಾಗ ನನ್ನ ಕಡೆ ಹೆಂಗಾರ ಮೋಸ ಮಾಡಿ ಬರ್ಸಕ್ಕೆ ಬಿಡು ನೀನು. ಅಯ್ಯಯ್ಯ ಅತ್ತಿಯವ್ರು ಯಾಕೆ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ? ರೀ ರೊಕ್ಕ ಏಟ್ ಖರ್ಚಾತು? ಖರ್ಚಾತನಕೇನೈತಿ ಹೋತು ಒಂದು 15-20 ಸಾವಿರ ಅಷ್ಟ ಭಾಳ ಆಗಿಲ್ಲ. ಅಲ್ಲ ಅಲ್ಲಿ ಕೊಡು, ಇವ್ರ ಕೈ ಬೆಚ್ಚ ಮಾಡು, ಅಲ್ಲಿ ಅವ್ಗೆ ಲಾಯರಿಗೆ ಕೊಡು, ಹೋತು ಒಂದಿಷ್ಟು ರೊಕ್ಕ. ಮತ್ತೆ ಅಲ್ಲ ಖಾಲಿ ಪಿಲಿ ತಿಂದಂಗಲ್ಲ ಉಂಡಂಗಲ್ಲ. ಅಯ್ಯೋ ದೇವ್ರೆ 20,000 ರೂಪಾಯ ತಿಂದಂಗಲ್ಲ ಉಂಡಂಗಲ್ಲ. ಇವತ್ತು ಏನಾಗಿದ್ದಿತ್ತವ ಇದು ನಾನು ಹಣೆ ಬರ್ಕಂತೀನಿ ನಾನು. ಅಲ್ಲ ಸೀರೆ ತರೋದೇನು ಮತ್ತೆ ಹೊಳ್ಳೆ ಅಲ್ಲಿ ನೋಡಿದ್ರೆ ಶಿವರಾತ್ರಿಗೆ ಸಂತೆ ಅಂತೇಳಿ ಅಲ್ಲಿ ಒಂದು ಎಷ್ಟು 1,100 ರೂಪಾಯಿ ಖಾಲಿ ಆಯ್ತು. ಮತ್ತೆ ಹೊಳ್ಳೆ ಈಗ ನೋಡಿದ್ರೆ ಇದು. ಅಯ್ಯೋ ದೇವ್ರೆ ನನ್ನ ಗಂಡ ದುಡ್ದಿದ್ದೆಲ್ಲ ಹಿಂಗೆ ಹೋಗತ್ತೆ ಏನೋ ರೊಕ್ಕ.